ಇದ್ದಕ್ಕಿದ್ದಂತೆ ಸಂಚರಿಸುತ್ತಿದ್ದ ಸಾರಿಗೆ ಬಸ್ನಲ್ಲಿ ಬೆಂಕಿ ಕಾಣಿಸಿಕೊಂಡು ಹೊತ್ತಿ ಉರಿದಿರುವ ಘಟನೆ ಎಚ್.ಡಿ. ಕೋಟೆಯಲ್ಲಿ ನಡೆದಿದೆ. ಮೈಸೂರು ಜಿಲ್ಲೆಯ ಎಚ್.ಡಿ. ಕೋಟೆ ತಾಲೂಕಿನ ಹೆಬ್ಬಲಗುಪ್ಪೆ ಗ್ರಾಮದಿಂದ ಎಚ್.ಡಿ. ಕೋಟೆ ಕಡೆಗೆ ಸಾರಿಗೆ ಬಸ್ ತೆರಳುತ್ತಿದ್ದ ಮಾರ್ಗ ಮಧ್ಯ ದೇವಲಾಪುರ ಮತ್ತು ಜಕ್ಕಹಳ್ಳಿ ಗ್ರಾಮದ ಬಳಿ ಇದ್ದಕ್ಕಿದ್ದಂತೆ ಬೆಂಕಿ ಹಂಚಿಕೊಂಡಿದೆ. ಬಸ್ ಚಾಲಕನ ಸಮಯಪ್ರಜ್ಞೆಯಿಂದ ತಕ್ಷಣ ಬಸ್ ಅನ್ನು ರಸ್ತೆಯ ಬದಿಗೆ ನಿಲ್ಲಿಸಿ ಪ್ರಯಾಣಿಕರನ್ನು ಬಸ್ಸಿನಿಂದ ಕೆಳಗಡೆ ಇಳಿಸಿ ಅವಘಡದಿಂದ ಪಾರು ಮಾಡಿದ್ದಾನೆ. ಅದೃಷ್ಟವಶಾತ್ ಯಾವುದೇ ಪ್ರಾಣ ಹಾನಿ ಸಂಭವಿಸಿಲ್ಲ. ವಿಷಯ ತಿಳಿದು ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಆಗಮಿಸಿ ಬೆಂಕಿಯನ್ನು ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸರ್ ನಮಸ್ತೆ, ಹನುಮಂತಪ್ಪ ಅಂತೇಳಿ ಬಸ್ ಡ್ರೈವರು. ಇದು ಹ್ಯಾಂಡ್ ಪೋಸ್ಟಿಂದ ಮುಂದೆ ಬರಬೇಕಾದ್ರೆ ಇಲ್ಲಿ ಜಕ್ಕಳ್ಳಿ ಅಪ್ಪಲ್ಲಿ ಬರಬೇಕಾದ್ರೆ ಫುಲ್ ತಕ್ಷಣ ಇದು ಹೊಗೆ ಬರ್ತಾ ಇತ್ತು ಬಾನೆಟ್ಟಲ್ಲಿ. ಇದು ಗಾಡಿ ಸೈಡಿಗೆ ಹಾಕ್ಬಿಟ್ಟು ನಿಲ್ಲಿಸಿ ಬಾನೆಟ್ ತೆಗೆದು ನೋಡಿದ್ವು, ಫುಲ್ಲು ಅದು ಹೊಗೆ ಆಕಸ್ಮಿಕ ಬೆಂಕಿ ಎತ್ಕೊಂಡು ಶಾರ್ಟ್ ಸರ್ಕ್ಯೂಟಲ್ಲಿ ಪಂಪ್ ಹತ್ರ ಫುಲ್ಲು ಬೆಂಕಿ ಆವರಿಸ್ಕೊಬಿಟ್ಟಿತ್ತು. ತಕ್ಷಣ ಪ್ರಯಾಣಿಕರು ಒಂದು 15-16 ಜನ ಇದ್ದರು, ಎಲ್ಲರೂ ನಿಲ್ಲಿಸ್ಬಿಟ್ಟು ಕೆಳಗಿಳಿಸಿ ನಾವು ಬೆಂಕಿ ನಂದಿಸೋಕ್ಕೆ ಫೈರ್ ಎಕ್ಸ್ಟಿಂಗ್ವಿಷರ್ ತಕ್ಷಣ ಓಪನ್ ಆಗಲಿಲ್ಲ, ಹಾಕ್ಬಿಟ್ಟು ಎಲ್ಲ ಇದು ಮಾಡಿದ್ವಿ. ಅಷ್ಟೊತ್ತಿಗೆ ನಮ್ಮ ಫೈರ್ ಇಂಜಿನ್ ಕರೆ ಮಾಡಿದ್ವಿ, ಅವರು ಬಂದು ಅಗ್ನಿಶಾಮಕ ದಳದವರು ನಾವು ಎಲ್ಲ ಸೇರಿ ನಂದಿಸಿದ್ದೀವಿ. ಯಾವುದೇ ಪ್ರಾಣ ತೊಂದರೆ ಏನಿಲ್ಲ, ಬೆಂಕಿ ಎಲ್ಲ ಆರಿದೆ ಸರ್. ಪ್ರಯಾಣಿಕರೆಲ್ಲ ಸುರಕ್ಷಿತರಿದ್ದಾರೆ. ಹೇಳಿ ಸರ್. ಮ್ಯಾನೇಜರ್ ಅವರು 9:50ಕ್ಕೆ ಫೋನ್ ಮಾಡಿದ್ರು, ಹಿಂಗೆ ಫೈರ್ ಆಗಿದೆ, ಜಕ್ಕಳ್ಳಿ ಹತ್ರ ಫೈರ್ ಆಗಿದೆ, ಇಮಿಡಿಯೇಟ್ ಆಗಿ ಹೋಗಿ ಅಂತ. ನಾವು ಬಂದು ಇಮಿಡಿಯೇಟ್ ಆಗಿ ಬಂದು KSRTC ಬಸ್ಸಿಗೆ ಏನಾಗಿದೆ, ಡೀಸೆಲ್ ಪಂಪ್ ಹತ್ರ ಫೈರ್ ಆಗಿತ್ತು, ಶಾರ್ಟ್ ಸರ್ಕ್ಯೂಟ್ ಆಗಿ ಫೈರ್ ಆಗಿತ್ತು. ಇಮಿಡಿಯೇಟ್ ಬಂದು ನಾವು ಆರಿಸಿ ಕೊಡ್ತೀವಿ. ಹೌದು, ಒಂದು ಚಾಲಕರು ಮತ್ತೆ ನಿರ್ವಾಹಕರು ಒಂದು 15-18 ಜನ ಇದ್ರು. ಅದನ್ನೆಲ್ಲ ಸೇವ್ ಮಾಡಿದ್ದೀವಿ. ಸಾರ್ವಜನಿಕರು ಸಹಕಾರ ಮಾಡಿದ್ರು, ನೀರೆಲ್ಲ ಕೊಟ್ಟು. ಅದೇ ರೀತಿ ಅವರು ನಮ್ಮ ಚಾಲಕರು ಅವರು ಇದ್ದಾರೆ, ನಿರ್ವಾಹಕರು ಎಲ್ಲರ ಸಹಕಾರದಿಂದ ಇಮಿಡಿಯೇಟ್ ಆಗಿ ಬಂದು ಅದನ್ನು ಯಾವುದೇ ಅನಾಹುತ ಆಗದಂಗೆ ಜನಗಳಿಗೆ ಸುರಕ್ಷಿತವಾಗಿ ಇಳಿಸಿ ಅದನ್ನು ಬೆಂಕಿ ಕೆಡಿಸ್ಕೊಟ್ಟಿದ್ದೀವಿ.